ಎಲ್ಲಾರ್ಗೂ ಹೆಂಗದಿರಿ ಆರಾಮದಿರೇನ. ಸೊ ಬೆಳಗಾವ್ ಬಂದ್ಮೇಲೆ ಭಾಳ ಜನ ನೀವು ಕಮೆಂಟ್ ಮಾಡಿ ಕೇಳಾಕತ್ತಿದ್ರಿ ನಿಮ್ಮ ಮನಿ ಯಾವ ರೀತಿ ಆರ್ಗನೈಸ್ ಮಾಡಿರಿ, ಯಾವ ರೀತಿ ಸೆಟ್ ಮಾಡಿರಿ ತೋರಿಸ್ರಿ ಅಂತ. ಸೊ ಇವತ್ತಿನ ವಿಡಿಯೋ ಒಳಗೆ ಮನಿದು ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಪಾರ್ಟ್ ಬರ್ತೈತಿ ಕಿಚನ್. ಸೊ ಕಿಚನ್ ಟೂರ್ ನಾನು ಮಾಡ್ಸಾಕತ್ತೀನಿ. ಇದು ಎಕ್ಸಾಕ್ಟ್ಲಿ ನನಗೆ ಪ್ಲೇಸ್ ನಿಂತೀನಿ. ಇದು ಮೈನ್ ಕಿಚನ್ ಎಂಟ್ರನ್ಸ್ ಐತಿ. ಸೊ ಇಲ್ಲಿಂದ ನೀವು ಒಳಗೆ ಬರ್ಬೋದು ಮತ್ತು ಒಂದು ಕಿಚನ್ ಓವರ್ ವ್ಯೂ ನೋಡ್ಬೋದು. ಫುಲ್ ಸ್ಪೇಷಿಯಸ್ ಐತಿ, ಫುಲ್ ಜಾಗ ಐತಿ, ಹಿಂಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಡೈನಿಂಗ್ ಟೇಬಲ್ ಆಗಲಿ, ಶೆಲ್ಫ್ ಆಗಲಿ, ಫ್ರಿಡ್ಜ್ ಆಗಲಿ ಎಲ್ಲಾನು ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿವಿ. ಇಷ್ಟೆಲ್ಲ ಆರ್ಗನೈಸ್ ಮಾಡಿದ್ರು ಜಾಗ ಜಾಸ್ತಿ ಅನಿಸ್ತತಿ, ಸ್ಪೇಷಿಯಸ್ ಅನಿಸ್ತತಿ, ಏನು ಇದ್ರೊಳಗೆ ಜಾಗದ ಕಡಿಮೆ ಅನ್ಸಂಗಿಲ್ಲ. ಸೊ ಕಿಚನ್ ಒಳಗೆ ಎಂಟ್ರನ್ಸ್ ಮಾಡಿದ ತಕ್ಷಣ ರೈಟ್ ಸೈಡ್ ನಾವು ಡೈನಿಂಗ್ ಟೇಬಲ್ ಅರೇಂಜ್ ಮಾಡಿವಿ. 4 ಚೇರ್ ಡೈನಿಂಗ್ ಟೇಬಲ್ ಐತಿ, ಗ್ಲಾಸ್ ಡೈನಿಂಗ್ ಟೇಬಲ್ ಐತಿ. ಆಕ್ಚುಲಿ ಇದು ಒಂದು ಚೇರ್ ಆ ಸೈಡ್ ಗಾಡಿ ಸೈಡ್ ಅರೇಂಜ್ ಆಗಬೇಕು, ಬಟ್ ಆ ಸೈಡ್ ಇಟ್ಟರೆ ಈ ಕಡೆ ಭಾಳ ಇದೊಂದು ಚೇರ್ ಹೊರಗೆ ಬರ್ತೈತಿ, ಮತ್ತೊಂದು ಸ್ವಲ್ಪ ಅಡ್ಡಾಡಕ್ಕೆ ಒಂದು ಸ್ವಲ್ಪ ಕಾಲಾಗ ದಟ್ಟಣೆ ಅನಿಸ್ತೈತಿ ಅಂತ ನಾವು ಈ ರೀತಿ ಆರ್ಗನೈಸ್ ಮಾಡೀವಿ. ಸೊ ಇದು ನೀಟಾಗಿ ಕೂತೈತಿ. ಈ ಪರ್ಫೆಕ್ಟ್ ಏರಿಯಾ ಒಳಗೆ ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಡಿನ್ನರ್ ಆಗಲಿ ನಾವು ಎಲ್ಲರೂ ಇಲ್ಲೇ ಕೂತ್ ಮಾಡ್ತೀವಿ. ಡೈನಿಂಗ್ ಟೇಬಲ್ ಮೇಲೆ ಟಾಪ್ ಟೇಬಲ್ ಮೇಲೆ ನೀವು ನೋಡ್ಬೋದು, ನಾವು ಜಾಸ್ತಿ ಏನು ಸಾಮಾನು ಇಟ್ಟಿಲ್ಲ, ಎಷ್ಟು ಬೇಕೋ ಅಷ್ಟ ನಾವು ಅರೇಂಜ್ ಮಾಡೀವಿ. ಒಂದು ಜಸ್ಟ್ ಆಸ್ ಅ ಡೆಕೋರೇಷನ್ ಅಂತ ಒಂದು ಫ್ಲವರ್ ಪಾಟ್ ಐತಿ. ಆಮೇಲೆ ಇದು ಸ್ಪೂನ್ ಕಟ್ಲರಿ ಐತಿ, ಅದು ಡೈಲಿ ನಮಗೆ ಬೇಕಾಗತ್ತೈತಿ. ಫ್ರೂಟ್ಸ್ ಏನಾದರೂ ತಂದಿದ್ವಿ ಅಂದ್ರೆ ಫ್ರೂಟ್ಸ್ ನಾವು ಇಲ್ಲೇ ಇಟ್ಟಿರ್ತೀವಿ, ಸೊ ದಟ್ ನಾವು ಎಲ್ಲರೂ ತಗೊಂಡು ತಿನ್ಬಹುದು. ಸೊ ಸದ್ಯಕ್ಕೇನು ಫ್ರೂಟ್ಸ್ ಇಲ್ಲ, ಪೈನಾಪಲ್ ಅಷ್ಟ ಐತಿ. ಖಾರ ಉಪ್ಪದ ಡಬ್ಬಿ ಐತಿ, ಒಂದು ಕಾಪರ್ ಬಾಟಲ್ ಐತಿ ನೀರು ಕುಡಾಕ, ಅದ್ರೊಳಗೆ ನೀರು ಹಾಕಿಟ್ಟಿರ್ತೀವಿ. ಮತ್ತು ಇದು ಒಂದು ರೀಸೆಂಟ್ಲಿ ನಾನು DIY ಮಾಡೀನಿ, ಓಲ್ಡ್ ಕ್ಲಾತ್ಸ್ ಬ್ಯಾಗ್. ಸೊ ಇದ್ರೊಳಗೆ ನಾನು ಏನಿಟ್ಟಿನಿ ಅಂದ್ರೆ ಕಿಚನ್ ನ್ಯಾಪ್ಕಿನ್, ಕಿಚನ್ ಟಾವೆಲ್, ಕಿಚನ್ದು ಕಿಚನ್ ಆಪ್ರಾನ್ ಇದನ್ನೆಲ್ಲ ನಾನು ಈ ರೀತಿ ಇಟ್ಟಿನಿ. ಸೊ ಇದು ನನಗೆ ಭಾಳ ಕ್ಯೂಟ್ ಅನಿಸ್ತು. ಸಾನ್ವಿದು ಓಲ್ಡ್ ಟಿ ಶರ್ಟ್ಸ್ ಇಂದ ಮನ್ಯಾಗನ ನಾನು DIY ಮಾಡೀನಿ. ಸೊ ಇದನ್ನ ನಿಮಗೆ ನೋಡ್ದಿತ್ತಂದ್ರೆ ನೀವು ಲೇಡೀಸ್ ಕ್ಲಬ್ ಚಾನಲ್ ನೋಡ್ಬೋದು, ನಾನು ಇದ್ರದ್ದು ವಿಡಿಯೋನು ಶೇರ್ ಮಾಡೀನಿ. ಇದು ನಾನು ನಮಗೆ ಕಿಚನ್ ಬೇಕು ಅಂತ ಸಣ್ಣದು ಮಾಡೀನಿ, ನಿಮಗೆ ಬೇಕಾದ್ರೆ ನೀವು ದೊಡ್ಡದನ್ನು ಮಾಡ್ಕೋಬಹುದು. ಇದ್ರೊಳಗೆ ಡೈನಿಂಗ್ ಟೇಬಲ್ ಒಳಗೆ ಇನ್ನೂ ಒಂದು ಫೀಚರ್ ಏನಪ್ಪಾ ಅಂದ್ರೆ ಕೆಳಗ ಒಂದು ಈ ರೀತಿ ಒಂದು ಸ್ಮಾಲ್ ರ್ಯಾಕ್ ಗಟ್ಲೆ ಅದಕ್ಕೊಂದು ಸೆಟ್ಟಿಂಗ್ ಐತಿ, ಅಂದ್ರೆ ಅದು ಇನ್ ಬಿಲ್ಟನ ಐತಿ ಅದಕ್ಕೆ. ಸೊ ನಮ್ಮ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಬ್ರೆಡ್, ಬಿಸ್ಕಿಟ್ಸ್ ಈ ರೀತಿ ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ ಇರ್ತಾವೆ, ಬೇಕರಿ ಐಟಮ್ಸ್ ಇರ್ತಾವೆ, ಅದನ್ನ ನಾವು ಇಲ್ಲಿ ಸ್ಟೋರ್ ಮಾಡಿರ್ತೀವಿ. ಸೊ ದಟ್ ಮ್ಯಾಲಿನ ಟಾಪ್ ಫ್ಲೋರ್ ಬೇಸಿಕ್ ಕಾಣಂಗಿಲ್ಲ. ಡೈನಿಂಗ್ ಟೇಬಲ್ ಮುಂದನ ಬಂದ್ರೆ ಈ ಕಡೆ ದೇವ್ರ ಮಣಿ ಐತಿ. ಸೊ ಸೆಪ್ರೇಟ್ ಆಗಿ ದೇವ್ರ ಮಣಿದೇನು ಪ್ಲೇಸ್ ಐತಲ್ಲ ಅದನ್ನು ಸೆಪ್ರೇಟ್ ಆಗಿ ಐತಿ, ಅದರದ್ದೆಲ್ಲ ಡೋರ್ದು ಎಲ್ಲ ಸೆಪ್ರೇಟ್ ಆಗಿ ಐತಿ. ಸೊ ಅಡುಗೆ ಮಾಡೋ ಮುಂದೆ ನಮಗೆ ಅಡುಗೆ ಮಾಡೋ ಮುಂದೆ ದೇವ್ರ ಮನಿಗಾಗಲಿ ಅಥವಾ ಪೂಜೆ ಮಾಡೋ ಮುಂದೆ ಕಿಚನ್ಗಾಗಲಿ ಒಂದಕ್ಕೊಂದು ಏನೂ ನಮಗೆ ತೊಂದರೆ ಬರಂಗಿಲ್ಲ. ಸೊ ಈ ಕಡೆ ನಾವು ನೀಟಾಗಿ ಪೂಜೆನೂ ಮಾಡ್ಕೋಬಹುದು, ಆ ಕಡೆ ಸೈಡ್ ಬೈ ಸೈಡ್ ನಾವು ಅಡುಗೆನೂ ಮಾಡ್ಕೋಬಹುದು. ದೇವ್ರ ಮಣಿ ಆದ್ಮೇಲೆ ಇಮಿಡಿಯೇಟ್ಲಿ ಇಲ್ಲಿಂದ ನಮ್ದು ಗ್ಯಾಸ್ ಕಟ್ಟಿ ಕಿಚನ್ ಕೌಂಟರ್ ನೀವು ಏನು ಅನ್ಬಹುದು ಅದು ಸ್ಟಾರ್ಟ್ ಆಗ್ತೈತಿ. ಸೊ ಅದ್ರದ್ದು ಶೇಪ್ ಒಂದ್ ಸ್ವಲ್ಪ ನೀವು ನೋಡ್ಬೋದು, ಎಲ್ ಶೇಪ್ ಒಳಗೈತಿ. ಸೊ ಈ ಕಡೆ ನಾವು ಗ್ಯಾಸ್ ಇಟ್ಕೊಂಡಿವಿ, ಬಿಕಾಸ್ ಗ್ಯಾಸ್ ಕನೆಕ್ಷನ್ ಏನೈತಲ್ಲ ಅದು ಇಲ್ಲಿನ ಕೊಟ್ಟಾರು, ಹಿಂಗಾಗಿ ನಾವು ಗ್ಯಾಸ್ ಇಲ್ಲಿನ ಇಟ್ಟಿವಿ. ಆಮೇಲೆ ಈ ಕಡೆ ನಿಮಗೆ ಏರಿಯಾ ನೋಡ್ಬೋದು. ಇದು ಜಾಸ್ತಿಯಾಗಿ ನಾವು ಓಪನ್ ಇಡಕ್ ಟ್ರೈ ಮಾಡ್ತೀವಿ, ಬಿಕಾಸ್ ಬಾಸಲ ಸಿಂಕ್ ಒಳಗೆ ನಾವು ಬಾಂಡಿ ತೊಳಿತೀವಿ, ಅದನ್ನ ನಾವು ಇಲ್ಲೇ ಮಡಗಾಕೋದು ಇಟ್ಟಿರ್ತೀವಿ. ಬಾಸಲ ನಾನು ರೆಸಿಪೀಸ್ ನಿಮ್ ಜೊತೆ ಶೇರ್ ಮಾಡ್ತೀನಿ, ಸೊ ಅವಾಗ ನಾನು ಇಲ್ಲೇನ ಶೂಟ್ ಮಾಡಿರ್ತೀನಿ. ಸೊ ಬರ್ರಿ 1 by 1 ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ನೋಡ್ಬೋದು, ಎರಡು ಸೈಡ್ ಎಲ್ ಶೇಪ್ ಐತಿ. ಸೊ ಎರಡು ಸೈಡ್ ಕೌಂಟರ್ಗೆ ದೊಡ್ಡ ದೊಡ್ಡ ವಿಂಡೋ ಅದಾವು. ಸೊ ನ್ಯಾಚುರಲ್ ಗಾಳಿ ಆಗ್ಲಿ, ನ್ಯಾಚುರಲ್ ಬೆಳಕಾಗ್ಲಿ ನಮಗ ಆರಾಮ್ಸೆ ಸಿಗ್ತೈತಿ, ಅದ್ರದ್ದೇನು ನಮಗ್ ಪ್ರಾಬ್ಲಮ್ ಇಲ್ಲ. ಸೊ ಹೋಲ್ ಡೇ ನಾವು ಲೈಟ್ ಹಚ್ಚಲಿಲ್ಲ ಆದ್ರೂ ನಡಿತೈತಿ. ಅದ್ರ ಜೊತೆ ಮ್ಯಾಲಿ ಎಕ್ಸಾಸ್ಟ್ ಫ್ಯಾನ್ ಐತಿ, ಮತ್ತೆ ಈ ಕಡೆ ಸಿಲಿಂಗ್ ಫ್ಯಾನು ಐತಿ. ಸೊ ಬಂದ ತಕ್ಷಣ ನಾವು ನಮಗೆ ಕನ್ವೀನಿಯಂಟ್ ಆಗಲಿ ಅಂತ ಕೆಲವೊಂದು ಇಲ್ಲಿ ಉಪ್ಪ ಖಾರ ಡಬ್ಬಿ ಇಟ್ಕೊಂಡಿದ್ವಿ. ಬಟ್ ಭಾಳ ಜನ ಕಮೆಂಟ್ ಒಳಗೆ ನೀವು ಸಜೆಷನ್ ಕೊಡ್ರಿ, ಅದನ್ನ ಆ ರೀತಿ ಇಡ್ಬೇಡ್ರಿ, ತೆಗೀರಿ, ಸರಿ ಕಾಣಿಸಂಗಿಲ್ಲ ಅಂತ. ಸೊ ನಿಮ್ಮ ಸಜೆಷನ್ಸ್ ನಾನು ಒಪ್ಕೊಂಡಿನಿ, ಅದನ್ನ ಫಾಲೋ ಮಾಡಕತ್ತೀನಿ. ಸೊ ಅಲ್ಲಿದೆಲ್ಲ ನಾನು ಈಗ ಡಬ್ಬಿ ತೆಗ್ದೀನಿ, ಅದನ್ನ ನೀಟಾಗಿ ಇಲ್ಲಿ ಕೆಳಗೆ ನಿಮ್ಮ ವುಡನ್ ಕಬರ್ಡ್ಸ್ ಕಾಣಕತ್ತೋ ಅದ್ರೊಳಗೆ ಅರೇಂಜ್ ಮಾಡಿವಿ. ಸೊ ಅಲ್ಲಿ ನೀವು ನೋಡ್ಬೋದು ಕಿಟಕಿ ಒಳಗೆ ಜಸ್ಟ್ ಒಂದು ಕ್ಲಾಕ್ ಇಟ್ಟಿವಿ, ಸೊ ದಟ್ ನಮಗೆ ಟೈಮಿಂಗ್ ಅದು ಗೊತ್ತಾಗ್ಲಿ ಅಂತ. ಸೊ ಗ್ಯಾಸ್ ಬಗ್ಗೆ ಹೇಳ್ಬೇಕಾದ್ರೆ ನಾರ್ಮಲ್ ಗ್ಯಾಸ್ ಐತಿ, ಜಸ್ಟ್ 3 ಬರ್ನರ್ದು ಗ್ಯಾಸ್ ಐತಿ. ಸೊ ನಾವು 3 ರೆಸಿಪೀಸ್ ಅಟ್ ಅ ಟೈಮ್ ಮಾಡ್ಕೋಬಹುದು. ಆಮೇಲೆ ಈಗ ಜಸ್ಟ್ ಮಧ್ಯಾಹ್ನ ಅಡುಗೆ ಮಾಡಿವಿ. ಈಗ ನಾನು ಶೂಟ್ ಮಾಡಕತ್ತೀನಿ, ಅದು ಮಧ್ಯಾಹ್ನ ಅಡುಗೆ ಆದ್ಮೇಲೆ ಮಾಡಕತ್ತೀನಿ. ಸೊ ಜಸ್ಟ್ ಮಧ್ಯಾಹ್ನ ಏನೇನು ಕುಕಿಂಗ್ ಆಗೈತಿ ಅದನ್ನ ನಾವು ಇಲ್ಲಿ ಇಟ್ಟಿವಿ. ಸೊ ಜನರಲಿ ಈವ್ನಿಂಗ್ ತನಕ ನಾವು ಕುಕಿಂಗ್ ಇಲ್ಲ ಇಟ್ಟಿರ್ತೀವಿ. ನೆಕ್ಸ್ಟ್ ನಾವು ಇಲ್ಲಿ ಮಿಕ್ಸರ್ ಇಟ್ಕೊಂಡಿವಿ. ಇದ್ರ ಜಾಗ ಫಿಕ್ಸ್ ಅನ್ನ ಐತಿ, ಬಿಕಾಸ್ ಇಲ್ಲೇನ ಅದ್ರದ್ದು ಸ್ವಿಚ್ ಬೋರ್ಡ್ ಐತಿ. ಸೊ ಆರಾಮ್ಸೆ ನಮ್ಗೆ ಏನ್ ಬೇಕಾದ್ರೂ ಗ್ರೈಂಡರ್ ಮಾಡಕ, ಮಿಕ್ಸರ್ ಮಾಡ್ಬೇಕಾದ್ರೆ ಈಸಿ ಆಗಲಿ ಅಂತ ನಾವು ಇಲ್ಲಿ ಅದರ ಜಾಗ ಫಿಕ್ಸ್ ಮಾಡ್ಬಿಟ್ಟಿವಿ. ಇದ್ರಂತೂ ಆಗಲೇ ಹೇಳಿದ ಪ್ರಕಾರ ಮೋಸ್ಟ್ಲಿ ನಾವು ಇದನ್ನ ಖಾಲಿ ಇರ್ತೀವಿ, ಯಾವಾಗ ಬಾಂಡಿ ಅದು ಇರ್ತಾವೋ ಅವಾಗ ನಾವು ತೊಳ್ಕೊಂಡಿರ್ತೀವಿ.
ಸೊ ಇದು ಈ ರೀತಿ ನಮ್ದು ಗ್ಯಾಸ್ ಕೌಂಟರ್ ಐತಿ. ಇದ್ರ ಮೇಲೆ ಜಾಸ್ತಿಯಾಗಿ ನಾವು ಏನು ಇಡಬಾರ್ದು ಅಂತ ಟ್ರೈ ಮಾಡ್ತೀವಿ, ಬಿಕಾಸ್ ಕುಕಿಂಗ್ ಮಾಡೋ ಮುಂದೆ ಬಹಳಷ್ಟು ಏನೇನೋ ಇರ್ತೈತಿ, ಬಟ್ ಕುಕಿಂಗ್ ಆಗೋಣ ಅಂತೆಲ್ಲ ತೆಗೆದ್ಬಿಡ್ತೀವಿ. ನೆಕ್ಸ್ಟ್ ಪಾರ್ಟ್ ಬರ್ತೈತಿ ಗ್ಯಾಸ್ ಕೌಂಟರ್ ಕೆಳಗ ವುಡನ್ ಕಬರ್ಡ್ಸ್ ಅದಾವು. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 2 ವುಡನ್ ಕಬರ್ಡ್ಸ್ ಅದಾವು, ಅಲ್ಲಿ 3 ವುಡನ್ ಕಬರ್ಡ್ಸ್ ಅದಾವು. ಸೊ ಇಲ್ಲಿ ಕ್ರಾಸ್ ಒಳಗೆ ಒಂದು ವುಡನ್ ಕಬರ್ಡ್ಸ್ ಅವರು ಅರೇಂಜ್ ಮಾಡಾರು. ಸೊ ಒನ್ ಬೈ ಒನ್ ನಾನು ಯಾವ ವುಡನ್ ಕಬರ್ಡ್ಸ್ ಗಳನ್ನ ಏನ್ ಇಟ್ಟಿವಿ ಅದನ್ನ ತೋರಿಸ್ತೀನಿ. ಸೊ ಇದು ಫಸ್ಟ್ ವುಡನ್ ಕಬರ್ಡ್ ತೆಗೆದ ಮೇಲೆ ನೀವು ನೋಡ್ಬೋದು. ಸೊ ಫಸ್ಟ್ ವುಡನ್ ಕಬರ್ಡ್ ಒಳಗೆ ಇದು ಮ್ಯಾಲಿಂದ ನಿಮಗೆ ಸೆಕ್ಷನ್ ಕಾಣಕತ್ತಲ್ಲ, ಇದು ಕಂಪ್ಲೀಟ್ಲಿ ಡೈಲಿ ಅಡ್ಗೆ ಕಂಪಲ್ಸರಿ ಬೇಕಾಗಿದ್ದ ಐಟಮ್ಸ್ ಅದಾವು. ಫಾರ್ ಎಕ್ಸಾಂಪಲ್ ಉಪ್ಪಾಗಿರ್ಲಿ, ಸಕ್ಕರೆ ಆಗಿರ್ಲಿ, ಖಾರ ಆಗಿರ್ಲಿ, ಮಸಾಲೆ ಡಬ್ಬಿ ಆಗಿರ್ಲಿ, ಎಣ್ಣಾಗಿರ್ಲಿ, ತುಪ್ಪ ಆಗಿರ್ಲಿ, ಈ ರೀತಿ ಅಂದ್ರೆ ಕಂಪಲ್ಸರಿ ನಾವು ಡೈಲಿ ಅಡ್ಗೆ ಮಾಡ್ಬೇಕಾದ್ರೆ ಹೆಚ್ಚು ಇದ ಕಬರ್ಡ್ ಯೂಸ್ ಮಾಡ್ತೀವಿ. ಸೊ ಸ್ವಲ್ಪನ ಜಾಗ ಬಿಟ್ಟು ನಾನು ಸೈಡ್ ಎಲ್ಲ ಚಾಕು ಮತ್ತೆಲ್ಲ ವುಡನ್ ಸ್ಟಿಕ್ಸ್ ಇರ್ತೀನಿ. ಹಿಂಗಾಗಿ ಇಟ್ಟಿರಿ ಅಕ್ಕ ಅಂತ ಇದಕ್ಕೊಂದು ನಾನು ಕಟ್ಲರಿ ಶಾಪಿಂಗ್ ಮಾಡಬೇಕು ಅಂತ ವಿಚಾರ ಮಾಡ್ಕೊಂಡಿನಿ. ಬಟ್ ಆಸ್ ಈಗ ಸದ್ಯ ಲಾಕ್ಡೌನ್ ಇರೋದ್ರಿಂದ ಅದು ಮಾಡಕ್ ಪಾಸಿಬಲ್ ಇಲ್ಲ. ಹಿಂಗಾಗಿ ಅಂತ ತನಕ ನಾನು ಎಲ್ಲ ವುಡನ್ ಸ್ಟಿಕ್ಸ್ ಆಗಲಿ ವುಡನ್ ಎಲ್ಲ ಸಾಮಾನಾಗಲಿ ಈ ರೀತಿ ಇಲ್ಲಿ ಅರೇಂಜ್ ಮಾಡಿ ಇಟ್ಟಿವಿ. ಸೊ ಆಮೇಲೆ ಕಟ್ಲರಿ ತಂದ್ಮೇಲೆ ಇದನ್ನೆಲ್ಲ ಡೆಕೋರೇಟ್ ಮಾಡಿ ಮ್ಯಾಲೆ ಕಿಚನ್ ಕೌಂಟರ್ ಮೇಲೆ ಇಡ್ಬೇಕಂತ ಪ್ಲಾನ್ ಐತಿ. ಕೆಳಗೆ ನೀವು ನೋಡ್ಬೋದು, ಸಿಂಪ್ಲಿ ನಾವು ಏನು ಟೊಮೆಟೊ ಸಾಸ್ ಆಗಲಿ ಅಥವಾ ಖಾರ ಆಗಲಿ, ಕೆಚ ಆಗಲಿ, ಉದ್ದಿನ ಹಪ್ಪಳ ಆಗಲಿ, ಈ ರೀತಿ ಎಲ್ಲ ನಾನು ಅಲ್ಲಿ ಕೆಳಗೆ ಅರೇಂಜ್ ಮಾಡೀನಿ. ಸೊ ದಟ್ ಊಟದ ಮುಂದೆ ಅದು ಒಂದು ಎಕ್ಸ್ಟ್ರಾ ಅಂತ ನಾವು ತಿಂತೀವಲ್ಲ, ಸೊ ಅವಾಗ ಅದು ತೊಗೊಂಡಿರ್ತೀವಿ. ಈ ಕಡೆ ಎಲ್ಲ ಉಪ್ಪಿನಕಾಯಿ ಡಬ್ಬಿ ಅದಾವು. ಸೊ ಇಷ್ಟನ್ನ ನಾನು ಈ ವುಡನ್ ಕಬರ್ಡ್ ಫಸ್ಟ್ ಕಬರ್ಡ್ ಒಳಗೆ ಅರೇಂಜ್ ಮಾಡ್ತೀನಿ. ಸೆಕೆಂಡ್ ಕಬರ್ಡ್ ಒಳಗ ಎಲ್ಲಾ ಭಾಂಡಿಗಳು ಅದಾವು, ಎಲ್ಲ ಕಡಾಯಿ, ಇಡ್ಲಿ ಪಾತ್ರೆ ಎಲ್ಲಾನು ಎಕ್ಸ್ಟ್ರಾ ಮಿಕ್ಸರ್ ಜಾರ್ಸ್ ಅಂತ ನಮ್ಗೆ ಏನೇನ್ ಬೇಕಾಗ್ತಾವ ಅದನ್ನೆಲ್ಲ ಇಲ್ಲೇ ಇಟ್ಟಿವಿ. ಕುಟ್ಟು ಕಲ್ಲದು ನೀವು ನೋಡ್ಬೋದು, ಚಪಾತಿದು ಬೆಳ್ಳುಳ್ಳಿ ಎಲ್ಲ ಚಪಾತಿ ಮಣಿ ಅದು ಎಲ್ಲಾನು ಇಲ್ಲೇ ಇಟ್ಟಿವಿ. ಸೊ ದಟ್ ಎಕ್ಸ್ಟ್ರಾ ತೊಳೆದಾಗಣ ನಮ್ಗೆ ಯೂಸ್ ಆಗೋಣ ನಾವು ಇಲ್ಲೇ ಇಟ್ಟಿರ್ತೀವಿ. ಸೊ ಥರ್ಡ್ ವುಡನ್ ಕಬರ್ಡ್ ಇದು ಸ್ವಲ್ಪ ಕ್ರಾಸ್ ಒಳಗನ ಶೇಪ್ ಕೊಟ್ಟಾರು. ಜಸ್ಟ್ ಇದು ಗ್ಯಾಸ್ ಕನೆಕ್ಷನ್ ಸಲುವಾಗೈತಿ. ಸೊ ನಾವ್ ಇಲ್ಲಿ ಏನೂ ಇಡಂಗಿಲ್ಲ, ಜಾಸ್ತಿ ಆಗಿದ್ದು ಖಾಲಿನೇ ಇರ್ತೈತಿ. ಬಿಕಾಸ್ ಗ್ಯಾಸ್ ಮುಗಿದ್ಮೇಲೆ ಅದು ಗ್ಯಾಸ್ ಮತ್ತೆ ಚೇಂಜ್ ಮಾಡೋದು ನಮಗೆ ಜಾಸ್ತಿ ಪ್ರಾಬ್ಲಮ್ ಆಗಬಾರ್ದು ಅಂತ ನಾವು ಏನು ಜಾಸ್ತಿ ಇಡಂಗಿಲ್ಲ. ಜಸ್ಟ್ ಅಲ್ಲಿ ಒಂದು ಬೋಂಡಾಗ್ ಮಾಡಿ ಮತ್ತು ಮೇಯರ್ ಅವ್ರದ್ದು ಕುಕ್ವೇರ್ ಇಟ್ಟೀನಿ. ನೆಕ್ಸ್ಟ್ ಫೋರ್ತ್ ವುಡನ್ ಕಬರ್ಡ್ ಅಂದು ಇಂಪಾರ್ಟೆಂಟ್ ಐತಿ ಅಡ್ಗೆ ಮಾಡಾಕ. ಇದ್ರೊಳಗೆ ಎಲ್ಲಾನು ಸ್ಟಾರ್ಟಿಂಗ್ ನೀವು ನೋಡ್ಬೋದು, ಎಲ್ಲಾ ತರದ್ದು ಬ್ಯಾಳಿ ಮತ್ತು ಶೇಂಗಾ ಎಲ್ಲ ಕಾಳು ಎಲ್ಲಾನು ಹಾಕಿಟ್ಟಿನಿ. ಈ ಕಡೆ ಸೈಡ್ ಇದು ಏನ್ ನೋಡಕತ್ತಿರಲ್ಲ, ಇವು ಎಲ್ಲ ಮಸಾಲೆ ಐಟಮ್ಸ್ ಅದಾವು. ಜೀರಿಗೆ ಪುಡಿ, ಧನೆ ಪುಡಿ, ಗರಂ ಮಸಾಲ, ಏನ್ ನಮ್ಗೆಲ್ಲ ಮಸಾಲೆ ಪುಡಿ ಬೇಕಾಗ್ತತಿ ಅದು ಎಲ್ಲಾನು ಐತಿ. ಮತ್ ಕೆಳಗೆ ನೀವು ನೋಡ್ಬೋದು ಎಲ್ಲಾ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಶಾವ್ಗಿ, ಈ ರೀತಿ ಎಲ್ಲಾನು ಅಕ್ಕಿ ಎಲ್ಲಾನು ದೊಡ್ಡ ಏನ್ ನಾವು ಡೈಲಿ ಬಟ್ ಜಾಸ್ತಿ ಕ್ವಾಂಟಿಟಿ ಇರೋ ಡಬ್ಬಿಗಳು ಇರ್ತಾವಲ್ಲ ಅವನ್ನೆಲ್ಲ ಕೆಳಗೆ ಅರೇಂಜ್ ಮಾಡಿವಿ. ಸೊ ಹಂಗೆ ನೋಡಿದ್ರೆ ಫಸ್ಟ್ ಮತ್ತು ಫೋರ್ತ್ ಕಬರ್ಡ್ ಅಷ್ಟು ನಾವು ಡೈಲಿ ಯೂಸ್ಗಾಗಿ ಜಾಸ್ತಿ ಇಂಪಾರ್ಟೆಂಟ್ ಐತಿ. ಸೊ ಲಾಸ್ಟ್ ವುಡನ್ ಕಬರ್ಡ್ ಇದು ಸಿಂಕ್ ರಿಲೇಟೆಡ್ ಸಾಮಾನು ಇಟ್ಟಿರ್ತೀವಿ. ಬಿಕಾಸ್ ಅದರದ್ದು ಅಲ್ಲಿ ಕೆಳಗೆ ಕನೆಕ್ಷನ್ ಐತಿ. ಸೊ ಒಂದ್ ಸ್ವಲ್ಪ ಏನಾರ ಎಕ್ಸ್ಟ್ರಾ ವಿಮ್ ಜೆಲ್ ಆಗಲಿ, ಸಾಬೂನ್ ಆಗಲಿ, ಈ ರೀತಿ ಅಷ್ಟ ಇಡ್ತೀವಿ. ಬಾಕಿ ಇದ್ರೊಳಗೆ ಏನು ನಾವು ಇಡಂಗಿಲ್ಲ. ಸೊ ಲಾಸ್ಟ್ ಎಂಡಕ್ಕೆ ಸಿಂಕ್ ಬರ್ತೈತಿ. ಸೊ ಅದು ಆದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಮ್ಯಾಲೆ ವಾಟರ್ ಫಿಲ್ಟರ್ ನಾವು ಅರೇಂಜ್ ಮಾಡಿವಿ. ಅದರ ಕನೆಕ್ಷನ್ ಇಲ್ಲಿನ ಸಿಂಕ್ ಒಳಗೆ ಕೊಟ್ಟಿವಿ. ಸೊ ದಟ್ ಅದು ತುಂಬೋ ಮುಂದೆ ಎಕ್ಸ್ಟ್ರಾ ನೀರು ಏನಿರ್ತೈತಲ್ಲ ಅದು ಇಲ್ಲಿನ ಪಾಸ್ ಆಗಲಿ ಅಂತ. ನೆಕ್ಸ್ಟ್ ಬರ್ತೈತಿ ನಮ್ದು ಫ್ರಿಜ್ ತೊಗೊಂಡು ಭಾಳ ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? 15 ಆಯ್ತು. ಸೊ ಆಲ್ಮೋಸ್ಟ್ 15 ವರ್ಷ ಆಯ್ತು ಫ್ರಿಜ್ ತಗೊಂಡು. ಸೊ ಮ್ಯಾಲಿನ ಟಾಪ್ ಕವರ್ ನೀವು ಒಂದ್ ಸ್ವಲ್ಪ ನೋಡ್ಬೋದು, ಸ್ವಲ್ಪ ಡಲ್ ಆಗೈತಿ ಬಿಕಾಸ್ 15 ಇಯರ್ಸ್ ಆಯ್ತು ತಗೊಂಡು. ಸೊ ಇದು ಒಂದು ಜಸ್ಟ್ ನ್ಯಾಪ್ಕಿನ್ ನಾನು ಇಲ್ಲಿ ಹ್ಯಾಂಗಿಂಗ್ ಮಾಡೀನಿ. ಸೊ ದಟ್ ಏನಾರ ಕೈದು ತೊಳ್ಕೊಳ್ಳೋಣ ಜಸ್ಟ್ ಈ ರೀತಿ ನಾವು ಇಲ್ಲಿನ ಒರೆಸ್ಕೋಬಹುದು ಅಂತ. ಇದನ್ನ ನಾನು ಡಿಮಾರ್ಟ್ ಒಳಗೆ ತಗೊಂಡಿದ್ದು. ಅದೇ ನಂತರ ಇಲ್ಲಿ ಮ್ಯಾಲೆ ನಾವು ಜಾಸ್ತಿಯಾಗಿ ಇಲ್ಲಿನೂ ಏನು ಸಾಮಾನು ಇಡಂಗಿಲ್ಲ. ಇದು ಜಸ್ಟ್ ಸಾಂದಿದು ಜೆಬ್ರಾ ಸ್ಪೂನ್ಸ್, ನಾರ್ಮಲ್ ಸ್ಪೂನ್ಸ್ ಮತ್ತು ಬ್ಯಾಕ್ ಕ್ಲಿಪ್ಸ್ ತೋರಿಸಿದ್ನಲ್ಲ ನಾನು ನಿಮಗೆ ಡಿಮಾರ್ಟ್ ಒಳಗೆ ತಗೊಂಡಿದ್ದೆ, ಅದನ್ನ ಇಟ್ಟಿವಿ. ನೆಕ್ಸ್ಟ್ ಬರ್ತೈತಿ ಸ್ಟೀಲಿನ ಶೆಲ್ಫ್. ಇದು ಮೇ ಬಿ ಕೆಲವೊಬ್ರು ಜನರಿಗೆ ಹೊಸ ಐಟಮ್ ಅನಿಸ್ಬೋದು. ಬಿಕಾಸ್ ಜನರಲಿ ಈಗ ಸದ್ಯ ಈಗಿನ ಕಿಚನ್ ಡಿಸೈನ್ ಪ್ರಕಾರ ಯಾರು ಈ ರೀತಿ ಇಷ್ಟು ದೊಡ್ಡ ಸ್ಟೀಲಿನ ಶೆಲ್ಫ್ ಯೂಸ್ ಮಾಡಂಗಿಲ್ಲ. ಬಟ್ ನಮ್ಮ ಮನೆ ಮೊದ್ಲಿಂದ ಅದಾವು, ಹೀಗಾಗಿ ನಾವು ಯೂಸ್ ಮಾಡ್ತೀವಿ. ಸೊ ಇದ್ರೊಳಗೆ ಆಲ್ರೆಡಿ ಅದ್ರದ್ದು ರ್ಯಾಕ್ಸ್ ಇರ್ತಾವು. ಗ್ಲಾಸ್ ಆಗಲಿ, ಕಾಚಿನ ಗ್ಲಾಸ್ ಆಗಲಿ, ದೊಡ್ಡ ಪ್ಲೇಟ್ಸ್ ಆಗಲಿ, ಸಣ್ಣ ಪ್ಲೇಟ್ಸ್ ಆಗಲಿ, ಚರ್ಗಿ ಆಗಲಿ, ಬಶಿ ಆಗಲಿ, ಸ್ಪೂನ್ಸ್ ಹಾಕಾಗಲಿ, ಈ ರೀತಿ ಎಲ್ಲಾನು ಆಲ್ರೆಡಿ ಶೆಲ್ಫ್ ಕೊಟ್ಟಿರ್ತಾರು. ಸೊ ನಾವು ಎಲ್ಲ ಇಲ್ಲೇ ಅರೇಂಜ್ ಮಾಡೀವಿ. ಸೊ ಇಲ್ಲಿ ನಿಮ್ಗೆ ಸ್ಟೀಲಿನ ಡಬ್ಬಿ ಕಾಣಿಸ್ತಾವಲ್ಲ, ಇದ್ರೊಳಗೆ ಅಲ್ಲಿ ನಾನು ಬ್ಯಾಳಿ ಒಂದು ಸ್ವಲ್ಪ ಹಾಕೊಂಡಿರ್ತೀವಿ. ಅದ್ರದ್ದು ಎಕ್ಸ್ಟ್ರಾ ಕ್ವಾಂಟಿಟಿ ನಾವೆಲ್ಲ ಇಲ್ಲಿ ಸ್ಟೋರ್ ಮಾಡಿರ್ತೀವಿ.
ಅಲ್ಲಿಗೆ ಮುಗಿಯೋಣ. ಇಲ್ಲಿಂದ ಎಷ್ಟು ಬೇಕು ಅಷ್ಟು ತೊಗೊಂಡು ಬಳಸ್ತೀವಿ. ಸೊ ಈ ರೀತಿ ಎಲ್ಲ ಆರ್ಗನೈಸ್ ಮಾಡಿವಿ. ಎಲ್ಲಕ್ಕಿಂತ ಮ್ಯಾಟ್ ಟಾಪ್ ಫ್ಲೋರ್ ಸಜ್ಜ ಅಂತ ಹೇಳ್ತಾರೋ ಅಲ್ಲಿ ನೀವು ನೋಡ್ಬೋದು ಎಲ್ಲ ದೊಡ್ಡ ದೊಡ್ಡ ಜರ್ಮನ್ದು ಡಬ್ಬಿ ಅದಾವು. ಸೊ ಅದ್ರ ಒಳಗೆ ಏನೈತಿ ಅಂದ್ರೆ ವರ್ಷಕ್ಕೊಮ್ಮೆ ನಾವು ಏನೇನ್ ಮಾಡಿಸ್ತೀವಿ, ಶಾಂಗಿ ಆಗ್ಲಿ ಹಪ್ಪಳ ಆಗ್ಲಿ ಈ ರೀತಿ ಐಟಮ್ಸ್ ಏನೇನ್ ಮಾಡಿರ್ತೀವಲ್ಲ ಅವು ಎಲ್ಲ ಜಾಸ್ತಿ ಕ್ವಾಂಟಿಟಿ ಇರ್ತಾವು. ಸೊ ಅಲ್ಲಿ ನಾವು ಸ್ಟೋರ್ ಮಾಡಿಟ್ಟಿರ್ತೀವಿ. ಯಾವಾಗ ನಮಗೆ ಬೇಕೋ ಅವಾಗ ಅಷ್ಟಷ್ಟು ತಗೊಂಡು ಅಡ್ಗೆ ಮಾಡಿ ಮತ್ತೆ ಅದನ್ನ ಮ್ಯಾಲೆ ಇಡ್ತೀವಿ. ಸೊ ಅದು ಒಂದು ನಿಮಗೆ ಪೇಪರ್ ಮ್ಯಾಲ್ ಕಾಣಿಸ್ಬೋದು ರ್ಯಾಪ್ ಮಾಡಿದ್ದು. ಅದು ನಮ್ಮ ಅತ್ತ ಮತ್ತು ಮಾಮ ಹಂಗೆ ಮಾಡ್ಯಾರು. ಅದು ಒಂದು ಯುನಿಕ್ ಐಡಿಯಾ. ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ನಮ್ಮಲ್ಲಿ ಜಾಸ್ತಿ ಗ್ಯಾಸ್ನಿಂದ ಜಾಸ್ತಿ ಏನು ಎಣ್ಣೆ ಅಥವಾ ಈ ರೀತಿ ಕಾವು ಬರಂಗಿಲ್ಲ. ಬಟ್ ಯಾರ ಕಿಚನ್ ಒಳಗೆ ವಿಂಡೋಸ್ ಅದು ಇರಂಗಿಲ್ಲ ಅವರು ಆ ರೀತಿ ಪೇಪರ್ ರ್ಯಾಪ್ ಮಾಡ್ಬೋದು. ಸೊ ದ್ಯಾಟ್ ಅಡ್ಗೆ ಮಾಡಿ ಏನು ಮ್ಯಾಲೆಲ್ಲ ಉಗಿ ಬರ್ತಿರ್ತೈತಿ, ಕಾವು ಬರ್ತೈತಿ, ಎಣ್ಣೆ ಕಲ್ ಇರ್ತೈತಿ, ಅದು ಮ್ಯಾಲಿನ ಟಾಪ್ ಜಾಸ್ತಿ ಸ್ಟೋರ್ ಆಗಂಗಿಲ್ಲ. ಜರ್ಮನಿ ಡಬ್ಬಿ ಏನಿರ್ತಾವಲ್ಲ ಜರ್ಮನ್ ಡಬ್ಬಿ ಆಸ್ ಇಟ್ ಇಸ್ ಕ್ಲೀನ್ ಉಳಿತಾವೆ. ಸೊ ಇಲ್ಲಿ ತಟ್ಟಿ ಅಂತೇಕನ 3 ಹೋಗ್ಸ್ ಹಚ್ಚೇವಿ. ಸೊ ದಟ್ ಗ್ಯಾಸ್ ಏನು ಎಕ್ಸ್ಟ್ರಾ ಸ್ಟ್ಯಾಂಡ್ ಇರ್ತಾವು, ಲೈಟರ್ ಆಗಲಿ ಅಥವಾ ಈ ರೀತಿ ನಮ್ದು ಪಕ್ಕಡ್ ಆಗಲಿ ಈ ರೀತಿ ಎಲ್ಲಾನು ಇಲ್ಲೇ ನಾವು ಅದನ್ನ ಹಾಕಿರ್ತೀವಿ. ಸೊ ದಟ್ ನಮಗೆ ಅಡುಗೆ ಮಾಡೋ ಮುಂದೆ ಈಸಿ ಆಗಲಿ ಮತ್ತು ಅದು ಭಾಳ ಕಿಚನ್ ಕಟ್ಟಿವೆಲ್ಲ ಇಡೋಣ ಮೇಸಿನೂ ಕಾಣ್ತೈತಿ. ಸೊ ಈ ರೀತಿ ಅರೇಂಜ್ ಮಾಡಿದ್ವಿ. ಆಲ್ಮೋಸ್ಟ್ ಐ ಥಿಂಕ್ ಸೊ ಎಲ್ಲರೂ ಈ ರೀತಿನ ಮಾಡ್ತಾರೆ. ಸೊ ಇದು ಇಷ್ಟು ಆಯ್ತು ನಮ್ಮ ಕಿಚನ್ ಟೂರ್. ಐ ಹೋಪ್ ಸೊ ನಿಮಗೆ ಲೈಕ್ ಆಗೈತಿ ಅಂತ ಅನ್ಕೊಳಕತ್ತೀನಿ. ಸೊ ಇದ್ರೊಳಗೆ ಇನ್ನೂ ಒಂದು ಸ್ವಲ್ಪ ಕೆಲವೊಂದು ಮೇಕ್ಓವರ್ ಮಾಡಬೇಕು ಅಂತ ಕೆಲವೊಂದು ಐಡಿಯಾಸ್ ಮತ್ತು ಪ್ಲಾನ್ಸ್ ಅದಾವು. ಸೊ ಆಫ್ಟರ್ ಲಾಕ್ಡೌನ್ ಐ ಹೋಪ್ ಸೊ ಅದು ಜಲ್ದಿನ ನಾನು ಮಾಡ್ತೀನಿ. ಸೊ ಇವತ್ತಿನ ಕಿಚನ್ ಟೂರ್ ಹೆಂಗ ಅನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಹೇಳ್ರಿ. ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್. ಸೊ ಈಗ ಆ್ಯನಿವರ್ಸರಿ ಮತ್ತು ಬರ್ತ್ಡೇ ವಿಶೇಷ ಬಂದಿದ್ವಲ್ಲ ಅವ್ರಿಗೆಲ್ಲ ವಿಶೇಷ ತಿಳಿಸ್ಬೇಕು. ಫಸ್ಟ್ ಆಫ್ ಆಲ್ ಹಾಯ್ ಮೆಸೇಜಸ್ ಭಾಳಷ್ಟು ಬಂದವು, ಸ್ಪೆಷಲಿ ಆನ್ ಡ್ಯೂಟಿ ಪೀಪಲ್. ಸೊ ಫಸ್ಟ್ ಆಫ್ ಆಲ್ ಅದನ್ನು ಮೆನ್ಷನ್ ಮಾಡ್ತೀನಿ. ಪ್ರಿಯಾ ಡಂಬಳ್ಕರ್ ಅವ್ರ ಫ್ರೆಂಡ್ ತುಳಸಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗದಾರು. ಅನ್ವಿತಾ ಅವರ ಸಿಸ್ಟರ್ ಅನುಪಮಾ ಧಾರವಾಡ STM ಹಾಸ್ಪಿಟಲ್ ಆ್ಯಸ್ ಅ ಸಿಸ್ಟರ್ ಅಂತ ವರ್ಕ್ ಮಾಡಕತ್ತಾರು. ಭೀಮು ಅವರ ಪಪ್ಪ ರಾಜ್ಕುಮಾರ್ ಜದ್ರಂ ಕುಂಟಿ ಬಾಗಲಕೋಟ್ ಒಳಗದಾರು. ಆಮೇಲೆ ಲೇಡೀಸ್ ಕ್ರಿಯೇಟಿವಿಟಿ ಅಂತ ಕಮೆಂಟ್ ಮಾಡಿದ್ರು. ಅವ್ರ ಅಣ್ಣ ಮತ್ತು ವೈನಿ ಇಬ್ಬರು ಡಾಕ್ಟರ್ ಅದಾರು. ಮೋಹನ್ ಅಂಗಡಿ ಆ್ಯಂಡ್ ಅನ್ನಪೂರ್ಣ ಅಂಗಡಿ ಅಂತ. ರೂಪಾ ಹುನ್ಗಂಡ ಅವರ ಅಣ್ಣ ಮುರುಡೇಶ್ವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗದಾರು. ಮತ್ತು ಅವರ 3 ಜನ ಮಾವಂದಿರು ಮಿಲಿಟ್ರಿ ಮ್ಯಾನ್ ಅದಾರು. ಪ್ರಿಯಾಂಕಾ ರೋಡ್ಗಿಯವರ ಹಸ್ಬೆಂಡ್ ಸಂತೋಷ್ ಬ್ಯಾಂಕ್ ಎಂಪ್ಲಾಯಿ ಅದಾರು. ಸೊ ಇಷ್ಟೆಲ್ಲರೂ ನಮ್ಮ ಎಲ್ಲ ರಿಲೇಟಿವ್ಸ್ಗೆ ಹಾಯ್ ಹೇಳ್ರಿ, ಥ್ಯಾಂಕ್ಸ್ ಹೇಳ್ರಿ ಅಂತ ಅವ್ರು ಮೆನ್ಷನ್ ಮಾಡಿರಿ ಹೆಸರು. ಸೊ ಎಲ್ಲರಿಗೂ ನಮ್ಮ ಚಾನಲ್ ವತಿಯಿಂದ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ನೀವೆಲ್ಲರೂ ಕಮೆಂಟ್ ಮಾಡಿರಿ. ಪ್ಲಸ್ ಇದ್ರೊಳಗೆ ಒಂದು ಅಡಿಕ್ಷನ್ ಏನು ಹೇಳಬೇಕು ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ನು ಆನ್ ಡ್ಯೂಟಿ ಅದಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗದಾರು. ಯಾರಪ್ಪ ಅಂದ್ರೆ ವೀಣಾ ಅಕ್ಕ ಅಂತ ನನ್ನ ನಾದಿನಿ. ನೀವು ನನ್ನ ರೆಗ್ಯುಲರ್ ವ್ಲಾಗ್ಸ್ ನೋಡಕತ್ತಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಅವರು ಸಿಂದಗಿ ಒಳಗಿರ್ತಾರು. ಸೊ ಅವ್ರ ಹಸ್ಬೆಂಡ್ ವೀಣಾ ಅಕ್ಕನ ಹಸ್ಬೆಂಡ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗದವರು. ಅವರು ಆನ್ ಡ್ಯೂಟಿ ಅದಾರು ಈಗ ಸದ್ಯ. ಸೊ ಅವ್ರದ್ದು ರಿಸ್ಕ್ ಐತಿ. ಸೊ ವೀಣಾ ಅಕ್ಕಗ ಮತ್ತು ಆನಂದ್ ಮಾಮಗೂ ನಾನು ಇಲ್ಲಿ ಎಲ್ಲರ ಜೊತೆನೂ ಥ್ಯಾಂಕ್ ಯು ಅಂತ ಹೇಳಾಕತ್ತೀನಿ. ಸೊ ಯಾರ್ಯಾರು ಆನ್ ಡ್ಯೂಟಿ ಅದಿರಿ ಅವರು ಭಾಳಷ್ಟು ರಿಸ್ಕ್ ತೊಗೊಂಡು ಡ್ಯೂಟಿ ಮೇಲೆ ಅದಿರಿ, ಎಲ್ಲರಿಗೂ ಸೇವ್ ಮಾಡಾಕತ್ತೀರಿ ನೀವು ಡ್ಯೂಟಿ ಮೇಲೆ ಇದ್ದು. ಸೊ ಎಲ್ಲರಿಗೂ ನಮ್ಮ ಚಾನಲ್ ವತಿಯಿಂದ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನೆಕ್ಸ್ಟ್ ಬರ್ತ್ಡೇ ವಿಶೇಷ ಯಾರ್ಯಾರ್ದು ಅದಾವಂತ ನೋಡೋಣ. ದೀಪಕ್ ರತ್ನ ಡಾಟರ್ ದೀಕ್ಷಾ ಏಪ್ರಿಲ್ 17. ರಜನಿ ಅವರ ಅಕ್ಕನ ಮಗ ಪ್ರೀತಮ್ ಪುಲಾರಿ ಏಪ್ರಿಲ್ 15. ಚೈತ್ರಾ ಪಾಟೀಲ್ ಅವರ ಬೇಬಿ ಫಸ್ಟ್ ಬರ್ಡೇ ಐತಿ ತನ್ವಿತಾ ಏಪ್ರಿಲ್ 21ಗೆ. ಅನುಪಮಾ ಅವ್ರದ್ದು 26 ಏಪ್ರಿಲ್. ಶಿಲ್ಪಾ ಬಂಗಾರಿ ಅವರ ಮಗ ಆತ್ಮಿಕ್ ಏಪ್ರಿಲ್ 20. ರೂಪಾ ಅವರ ಮಗಳು ರಿಧನ್ಯ ಏಪ್ರಿಲ್ 19. ರೇಖಾ ಮಿರ್ಷಿ ಅವರ ಫ್ರೆಂಡ್ 19th ಏಪ್ರಿಲ್ಗೆ ಐತಿ. ಸೊ ಎಲ್ಲರಿಗೂ ವಿಶ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಎಲ್ಲರೂ ಖುಷಿಯಾಗಿರಲಿ, ಎಲ್ಲರೂ ನಗ್ನಗ್ತಾ ಇರಲಿ. ಲಾಕ್ಡೌನ್ ಪೀರಿಯಡ್ ಒಳಗೆ ನಿಮ್ಮೆಲ್ಲರದು ಬರ್ತ್ಡೇ ಬಂದೈತಿ. ಹೊರಗೆ ಹೋಗಿ ಜಾಸ್ತಿ ಏನು ಸೆಲಿಬ್ರೇಟ್ ಮಾಡೋಕ್ಕಾಗಂಗಿಲ್ಲ. ಬಟ್ ನಿಮ್ಮ ಮನ್ಯಾಗನ ಎಲ್ಲರೂ ಖುಷಿಯಾಗಿ ನೀವು ಬರ್ತ್ಡೇನ ಸೆಲಿಬ್ರೇಟ್ ಮಾಡಿರಿ ಅಂತ ಅನ್ಕೋತೀನಿ ಮತ್ತು ಖುಷಿಯಾಗಿ ಇರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಆ್ಯನಿವರ್ಸರಿ ರೂಪಾ ಕೊಟ್ಯಾನ್ ಅವ್ರದ್ದು ಏಪ್ರಿಲ್ 13th ಐತಿ. ಶಿಲ್ಪಾ ಅವರ ಸಿಸ್ಟರ್ ಶ್ವೇತಾ ಮತ್ತು ಮುರುಗೇಶ್ ಅವ್ರದ್ದು ಏಪ್ರಿಲ್ 27. ಹರ್ಷಿತಾ ಆ್ಯಂಡ್ ರಾಜ್ ಏಪ್ರಿಲ್ 26. ಮಾರುತಿ ಅವರ ಅಕ್ಕ ರೇಖಾ ಮತ್ತು ರಾಜೇಶ್ ಏಪ್ರಿಲ್ 17. ರೂಪಾ ಅವ್ರದ್ದು ಏಪ್ರಿಲ್ 23rd. ಸೊ ಎಲ್ಲರಿಗೂ ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ. ನಿಮ್ಮ ಕಪಲ್ ನಿಮ್ಮ ಪಾರ್ಟ್ನರ್ ಜೊತೆ ಹೊಂದಾಣಿಕೆ ಆಗಲಿ, ಅಂಡರ್ಸ್ಟ್ಯಾಂಡಿಂಗ್ ಆಗಲಿ, ಬಾಂಡಿಂಗ್ ಆಗಲಿ, ಯಾವಾಗಲೂ ಸ್ಟ್ರಾಂಗ್ ಇರಲಿ. ನೀವು ಇಬ್ಬರು ಕೂಡಿ ಏನು ಡ್ರೀಮ್ಸ್ ನೋಡ್ಕೋತೀರಿ ಅದು ಫ್ಯೂಚರ್ ಒಳಗೆ ಕಂಪ್ಲೀಟ್ ಆಗಲಿ. ನಿಮ್ಮ ಫ್ಯಾಮಿಲಿ ಯಾವಾಗಲೂ ಖುಷಿಯಾಗಿ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ನೆಕ್ಸ್ಟ್ ಹಾಯ್ ಮೆಸೇಜಸ್ ಬಂದವು.
ಪುಷ್ಪಾ ಕೆರುಡಿ ಸಾನ್ವಿ ಕಡೆಯಿಂದ ಹಾಯ್ ಹೇಳ್ರಿ. ಮಗಳು ಅದಾಳು 4 ಮಂತ್ ಬೇಬಿ ಐತಿ ಅಂತ ಹೇಳತ್ರಿ ವಿದ್ಯಾಶ್ರೀ. ಸೊ ಆ್ಯಕ್ಚುಲಿ ರೈಟ್ ನಾವು ಸಾನ್ವಿ ಮಲ್ಕೊಂಡಾಳು, ಇಲ್ಲೇ ಮಲ್ಕೊಂಡಾಳು. ಸೊ ನಾನು ಈ ಸಲ ಹಾಯ್ ಹೇಳ್ತೀನಿ, ನೆಕ್ಸ್ಟ್ ವ್ಲಾಗ್ ಒಳಗೆ ಆಕೆ ಕಡೆಯಿಂದ ಹಾಯ್ ಹೇಳಿಸ್ತೀನಿ. ಗಿರಿಜಾ ಅವರು ಹಾಯ್ ಹೇಳ್ರಿ ಅಂತ ಹೇಳಾರು. ಸೊ ಹಾಯ್ ಗಿರಿಜಾ. ಮೇಘ ಅವರ ಮಗ ಋತ್ವಿಕ್ ಅವರು ಪುನಃ ಸಾನ್ವಿ ಕಡೆಯಿಂದ ಹಾಯ್ ಹೇಳಿಸ್ರಿ ಅಂತ ಹೇಳಾರು. ಸೊ ಹಾಯ್ ಋತ್ವಿಕ್, ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ಸಾನ್ವಿ ಕಡೆಯಿಂದ ಹಾಯ್ ಹೇಳಿಸ್ತೀನಿ. ಚೈತ್ರ ಅವರ ಬ್ರದರ್ ಹಾಯ್. ಸೊ ಎಲ್ಲರಿಗೂ ಹಾಯ್ ಅಂತ ಹೇಳ್ತೀನಿ. ಎಲ್ಲರೂ ಸೇಫ್ ಆಗಿರಿ, ಮನ್ಯಾಗ ಎಲ್ಲರೂ ನೀಟಾಗಿ ಇರಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಎಷ್ಟೆಷ್ಟು ವಿಶೇಷ ಬಂದಿದ್ದು ಅದನ್ನೆಲ್ಲಾನು ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಬೈ ಮಿಸ್ಟೇಕ್ ಯಾರ್ದಾದ್ರೂ ಉಳಿದಿದ್ರೆ ಸಾರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಅಲ್ಲಿ ವಿಶ್ ಖಂಡಿತ ಮಾಡ್ತೀನಿ. ಸೊ ಬಾಯ್ ಬಾಯ್.